ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ದೇನಾದ್ರೂ ಎಸ್ ಎಲ್ ಸಿ ಆಗಿದ್ರೆ ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂದರೆ ನಿಮ್ದೇನಾದ್ರೂ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ರೆ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆ, ಇದು ಯಾವ ಜಾಬಪ್ಪ ಅಂದರೆ ಏನಪ್ಪ ಅಂದರೆ ಚಾಮರಾಜನಗರದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಗ್ರೂಪ್ ಡಿ ನೇಮಕಾತಿಗೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಅಂದರೆ ನೀವು ಚಾಮರಾಜ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ನಿಮಗೆ ಕೋರ್ಟಲ್ಲಿ ಏನಪ್ಪ ಡಿಗ್ರಿ ಹುದ್ದೆಗೆ ನಿಮಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಈ ಜಾಬಿಗೆ ನೀವು ಎಸ್ ಎಲ್ ಸಿ ಪಾಸ್ ಆದರೆ ಆರಾಮಾಗಿ ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿವರಗಳನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ನ್ಯಾಯಾಲಯದ ಸೇವಕ ಅಂದರೆ ಅಟೆಂಡರ್ ಕೆಲಸಕ್ಕಾಗಿ ಏನಪ್ಪ ನಿಮಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ನಮಗೆ 13 ಹುದ್ದೆಗಳು ಇಲ್ಲಿ ಖಾಲಿದೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಏನಪ್ಪ ಅಂದರೆ ವೇತನ ಶ್ರೇಣಿ ಅಂದರೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ನಾವು ಇಷ್ಟು ಕೆಲಸಕ್ಕೆ ಜಾಯ್ನ್ ಆದ್ರೆ ಅಂದರೆ ಏನಪ್ಪ ಅಂದರೆ 27,000ದಿಂದ 46,000 ರೂಪಾಯಿ ನಿಮಗೆ ಏನಪ್ಪ ಅಂದರೆ ಈ ಮಂತ್ಲಿ ಸ್ಯಾಲರಿ ಕೊಡ್ತಾರೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಸರಳ ವಿವರತೆ ಏನಪ್ಪ ಅಂದರೆ ಆರಂಭಿಕ ಸಂಬಳ ಏನಪ್ಪ ನಿಮಗೆ ನೀವು ಕೆಲಸಕ್ಕೆ ಜಾಯ್ನ್ ಆದ ಏನಪ್ಪ ನಿಮಗೆ ಸ್ಟಾರ್ಟಿಂಗ್ಗೆ 27,000 ರೂಪಾಯಿ ಸಂಬಳ ಕೊಡ್ತಾರೆ. ಅದಾದಮೇಲೆ ಪ್ರತಿ ವರ್ಷ ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ, ಪ್ರತಿ ವರ್ಷ ಜಾಯ್ನ್ ಆದ ಪ್ರತಿ ವರ್ಷ ನಿಮಗೆ ಸಂಬಳ ಇಂಕ್ರಿಮೆಂಟ್ ಆಗ್ದಂಗೆಲ್ಲ ನಮ್ಗೆ ಏನಪ್ಪ ಅಂದರೆ 46,675 ರೂಪಾಯಿ ನಿಮಗೆ ಸಂಬಳ ನೀಡ್ತಾರೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿರ್ಬೇಕಪ್ಪ ಅನ್ನೋದಾದರೆ ನೀವು ಕಂಪಲ್ಸರಿ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು. ಓಕೆನಾ, ಇಲ್ಲಾಂದರೆ ಸಾಮಾನ್ಯ ಪರೀಕ್ಷೆ ಉತ್ತೀರ್ಣ ಏನಪ್ಪ ಅಂದರೆ ನೀವು ಎಸ್ ಎಲ್ ಸಿಯಲ್ಲಿ ಪಾಸ್ ಆದರೆ ಮಾತ್ರ ಈ ಜಾಬಿಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನೀವು ಯಾವುದೇ ಕಾರಣಕ್ಕೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಕರ್ನಾಟಕ ಎಸ್ ಎಲ್ ಸಿ ಬೋರ್ಡ್ ಅಥವಾ ಮಾನ್ಯ ಪಡೆದ ಯಾವುದೇ ಒಂದು ಬೋರ್ಡಿಂದ ಏನಪ್ಪ ಅಂದರೆ ಕರ್ನಾಟಕದ ಎಸ್ ಎಲ್ ಸಿ ಬೋರ್ಡಿಂದ ಪಾಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು CBSE ಬೋರ್ಡಿಂದ ಪಾಸ್ ಆದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಇದೇ ಬೋರ್ಡಿಂದ ಪಾಸ್ ಆಗಬೇಕೆ ಅಂತ ಏನು ಇಲ್ಲಿ ಕಂಡೀಷನ್ ಏನು ಕೊಟ್ಟಿಲ್ಲ ಅವರು. ಓಕೆ, ಅದಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಕನ್ನಡ ಭಾಷೆ ಅರ್ಹತೆ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ನಿಮಗೆ ಕನ್ನಡ ಓದಲು ಮತ್ತು ಬರೆಯಲು ಮತ್ತು ನಿಮಗೆ ತಿಳಿಯಲು ಬರಲೇಬೇಕಪ್ಪ. ಈ ಜಾಬಿಗೆ ನೀವು ಅಪ್ಲೈ ಮಾಡಬೇಕಪ್ಪ ಅಂದರೆ ನೀವು ಕನ್ನಡ ಬರೆಯಬೇಕು, ಓದಕ್ಕೆ ಬರಬೇಕು. ಹಾಗೆ ನೀವು ಯಾರಾದರೂ ಮಾತಾಡಿದರೆ ನಿಮಗೆ ಆ ಕನ್ನಡನ ಅರ್ಥ ಆಗಬೇಕು. ಓಕೆನಾ, ಹಂಗಿದ್ರೆ ಮಾತ್ರ ಈ ಜಾಬಿಗೆ ಅಪ್ಲೈ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಏನಪ್ಪ ಅಂದರೆ ಸಂದರ್ಶನದಲ್ಲಿ ಕನ್ನಡ ಪ್ರಶ್ನೆಗಳಿಗೆ ಕೇಳಲಾಗುತ್ತೆ. ಏನಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆ, ನಿಮಗೆ ಎಕ್ಸಾಮ್ ಏನಪ್ಪ ನಿಮಗೆ ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ, ಜಸ್ಟ್ ಫಾರ್ ನೀವು ಶಾರ್ಟ್ ಲಿಸ್ಟ್ ಮಾಡಿ ಆದಮೇಲೆ ಏನಪ್ಪ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಕಂಡಕ್ಟ್ ಮಾಡಿದಾಗ ನಿಮಗೆ ಕನ್ನಡ ಭಾಷೆ ಕಂಪಲ್ಸರಿ ಬರಲೇಬೇಕು. ಬಂದರೆ ಮಾತ್ರ ಈ ಜಾಬಿಗೆ ನೀವು ಸೆಲೆಕ್ಷನ್ ಆಗ್ತೀರಿ. ಓಕೆ, ಅದಾದಮೇಲೆ ಏಜ್ ಲಿಮಿಟ್ ನೋಡ್ತಾ ಹೋಗೋಣ. ಓಕೆನಾ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಏಜ್ ಲಿಮಿಟ್ ಇದೆ ಅಂತ ನೋಡ್ತಾ ಹೋಗೋಣ. ಓಕೆನಾ, ಅದಾದಮೇಲೆ ಏನಪ್ಪ ಸಾಮಾನ್ಯ ವರ್ಗದವರಿಗೆ ಏನಪ್ಪ ಅಂದರೆ ಸಡಿಲಿಕೆ ಏನಪ್ಪ 35 ವರ್ಷದಿಂದ 45 ವರ್ಷವರೆಗೆ ನೀವು ಸಡಿಲಿಕೆ ಮಾಡಿದ್ದಾರೆ. ಆಮೇಲೆ 2A 2B 3A 3B ಅವರಿಗೆ 38 ವರ್ಷದಿಂದ 43 ವರ್ಷವರೆಗೆ ಸಡಿಲಿಕೆ ಮಾಡಿದ್ದಾರೆ. ಹಾಗೆ SC ST ವರ್ಗ 1 ಅವರಿಗೆ ಏನಪ್ಪ ಅಂದರೆ 40 ವರ್ಷದಿಂದ 45 ವರ್ಷ ತನಕ ಏನಪ್ಪ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ. ಓಕೆ, ಅದಾದ್ಮೇಲೆ ಏನಪ್ಪ ಅಂದರೆ ಈಗ ಒನ್ ಟೈಮ್ ಮೆಜರ್ಮೆಂಟ್ ಏನಪ್ಪ ಅಂದರೆ ಸರ್ಕಾರ ಆದೇಶ ಸಂಖ್ಯೆ ಏನಪ್ಪ ಅಂದರೆ 662 2025 ದಿನಾಂಕ 29/1/2020ರಂತೆ ಈ ಅಭ್ಯರ್ಥಿಗಳಿಗೆ ಒಂದು ಬಾರಿ 5 ವರ್ಷ ಹೆಚ್ಚುವರಿ ವಯೋಮಿತಿ ಏನಪ್ಪ ಅಂದರೆ ನಿಮಗೆ ದಿನಾಂಕ 29/1/2026ರಂತೆ ಏನಪ್ಪ ಅಂದರೆ ಎಲ್ಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಒಂದು ಬಾರಿ ಮಾತ್ರ ನಿಮಗೆ ಏನಪ್ಪ ಅಂದರೆ 5 years ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ನಿಮ್ಗೆ ಅರ್ಥ ಇಲ್ಲ ಅಂದರೆ ಏನಪ್ಪ ಅಂದರೆ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇದ್ದರೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು 5 ವರ್ಷ ಕೊಡ್ತಾರೆ. ಪ್ಲಸ್ ಏನಪ್ಪ 40 ವರ್ಷ ನಿಮಗೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ, ಅಥವಾ SC ST ಕ್ಯಾಟಗರಿಗೆ ನಿಮಗೆ 40 ವರ್ಷ ಆಗಿದ್ದರೆ ಪ್ಲಸ್ ಆ್ಯಡ್ ಮಾಡ್ಕೊಳ್ಳೋಕೆ ನಿಮಗೆ 40 ವರ್ಷ ಈಗ ಫಸ್ಟ್ ಈ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಲ್ವ, ಈ 45 ವರ್ಷ ಆಗಿದ್ದು ಕೂಡ ಏನಪ್ಪ ನಿಮಗೆ ಈ ಜಾಬಿಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಇತರ ಸಡಿಲಿಕೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ಏನಪ್ಪ ಅಂದರೆ ಸರ್ಕಾರಿ ನೌಕರಿ ಏನಪ್ಪ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದೇ ಮಾಜಿ ಸೈನಿಕ ಸೇವೆ ಸಲ್ಲಿಸಿದ ಪ್ಲಸ್ 3 ವರ್ಷ ಅವ್ರಿಗೆ ಏನಪ್ಪ ಅಂದರೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಹಾಗೆ ಅಂಗವಿಕಲತೆ ವಿಧಿವೆಯರು ಮತ್ತು ಜೇತ ಕಾರ್ಮಿಕರು ಮತ್ತು 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗೆ NCC ಪೂರ್ಣಕಾಲಿಕ ಪರೀಕ್ಷಕರಿಗೆ ಏನಪ್ಪ ಸೇವೆ ಸಲ್ಲಿಸಿದವರಿಗೆ ಅವ್ರಿಗೆ ಸಪ್ರೇಟಾಗಿ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ. ಓಕೆನಾ, ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟೇ ಇರುತ್ತಪ್ಪ ಈ ಜಾಬ್ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಏನಪ್ಪ 200 ರೂಪಾಯಿ ಇರುತ್ತೆ. ಆಮೇಲೆ 2A 2A 3B ಅವರಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆಮೇಲೆ ಪರಿಶಿಷ್ಟ ಜಾತಿ SC ST ಕ್ಯಾಟ್ ಎ ಅವರಿಗೆ ಯಾವುದೇ ಥರ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆನಾ, ನಿಮಗೆ ಯಾವುದೇ ಥರ ಇಲ್ಲ ಅಪ್ಲಿಕೇಶನ್ ಫೀಸ್ ಇರೋಲ್ಲ, ಫ್ರೀಯಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಯಾವ ಥರ ಪೇ ಮಾಡೋಕ್ಕಪ್ಪ ಅಂದರೆ ನೀವು ಯಾವುದೊಂದು ಆನ್ಲೈನಲ್ಲಿ ಪೇ ಮಾಡಬೇಕೇನೆ, ಯಾವುದೇ ಥರ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಫೋನ್ಪೇ, ಪೇಟಿಎಮ್ ಮುಖಾಂತರ ಈಗ ಏನಪ್ಪ ಅಂದರೆ
ಅಮೌಂಟ್ನ ಪೇ ಮಾಡೋದು. ಓಕೆನಾ. ಅದಾದ್ಮೇಲೆ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದರೆ 13/3/2020 ಅಂದರೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು 2 ದಿನ ಆದಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಇವತ್ತು ದಿನಾಂಕ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ಇವತ್ತು ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ 9. ಓಕೆನಾ. ದಿನಾಂಕ 9. ಇನ್ನು ಏನಪ್ಪ ಟೈಮಿನ ಇನ್ನು 4 ಡೇಸ್ ಟೈಮ್ ಇದೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಓಕೆನಾ. ಆಮೇಲೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಮಂತ್ 13/4/2026 ರಾತ್ರಿ 11:50 ಮಟ್ಟ ಇರುತ್ತೆ. ಓಕೆನಾ. ಅಂದರೆ ನಿಮಗೆ 1 ತಿಂಗಳ ಕಾಲ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ. ಓಕೆನಾ. ಅದಾದಮೇಲೆ ಅಮೌಂಟ್ ಪೇ ಮಾಡೋ ಕೊನೆಯ ದಿನಾಂಕ ಬಂದ್ಬಿಟ್ಟು ಏನಪ್ಪ 17ನೇ ತಾರೀಕು 4/2026 ಏನಪ್ಪ ಅಂದರೆ ಕೊನೆಯ ದಿನಾಂಕ ಆಗಿರುತ್ತೆ. ಆ ಪ್ರಮುಖ ಸೂಚನೆ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಕೊನೆಯ ದಿನದವರೆಗೆ ಕಾಯಬೇಡಿ. ವೆಬ್ಸೈಟ್ ಟ್ರಾಫಿಕ್ ಜಾಸ್ತಿ ಆಗೋ ತೊಂದರೆ ಆಗಬಹುದು. 5 ಇಲ್ಲ 6 ದಿನ ಮೊದಲು ಏನಪ್ಪ ಅರ್ಜಿ ತಿಳಿಸ್ಬೇಕು. ಓಕೆನಾ. ಏನಪ್ಪ ಅಂದರೆ ನೀವು ಲಾಸ್ಟ್ ಡೇ ಏನು ಅಪ್ಲಿಕೇಶನ್ ಹಾಕೋದ್ರೆ ಸರ್ವರ್ ಹೆವಿ ಬಿಸಿ ಇರುತ್ತೆ. ಓಕೆನಾ. ಹಾಗಾಗಿ ಏನಪ್ಪ ಅಂದರೆ ನೀವು ಲಾಸ್ಟ್ ಡೇವರೆಗೆ ಕಾಯಬೇಡಿ. ಓಕೆನಾ. 5-6 ದಿನ ಮುಂಚಿತವಾಗಿ ಈ ಅಪ್ಲಿಕೇಶನ್ ಹಾಕಬೇಕು. ಓಕೆನಾ. ನಿಮಗೇನಾದ್ರು ಈ ಜಾಬ್ ಅಪ್ಲಿಕೇಶನ್ ಹಾಕಿ ಗೊತ್ತಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ಥರ ಹಾಕ್ಬೇಕಂತ ತಿಳಿಸ್ಕೊಡ್ತೇನೆ. ಇಲ್ಲಾಂದರೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ನನಗೆ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಜಾಬಿಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೇನೆ. ಓಕೆನಾ. ಅದಾದಮೇಲೆ ಈಗ ಮೀಸಲಾತಿ ಪ್ರಕಾರ 13 ಹುದ್ದೆಗಳಲ್ವ ನಿಮಗೆ ಹೆಂಗೆ ಬ್ರೇಕ್ ಡೌನ್ ಮಾಡಿದ್ದಾರೆ. ಓಕೆ. ಎಲ್ಲ ಹುದ್ದೆಗಳು ಬ್ರೇಕ್ ಡೌನ್ ಮಾಡಿದ್ದಾರೆ. ಓಕೆ. ಎಲ್ಲ ಪರಿಶಿಷ್ಟ ಜಾತಿ ಪಂಗಡ ಸಾಮಾನ್ಯ ವರ್ಗದವರಿಗೆ ಕನ್ನಡ ಪ್ರವಾಹ ಎಲ್ಲ ಕ್ಯಾಟಗರಿಗೆ ಏನಪ್ಪ ಅಂದರೆ ನಿಮಗೆ ಟೋಟಲ್ ಆಗಿ ಬಂದ್ಬಿಟ್ಟು ಏನಪ್ಪ ಅಂದರೆ 13 ವೇಕೆನ್ಸಿಗಳಲ್ಲಿ ಖಾಲಿ ಇದೆ ಅಂತ ಅಲ್ಲಿ ನೋಡ್ತಾ ಹೋಗ್ಬೋದು. ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ ಈ ಜಾಬ್ ನೋಡೋದ್ರೆ ಸೆಲೆಕ್ಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ SSLC ಮೇಲೆ ಅಂಕದಾದ ಏನಪ್ಪ ಅಂದರೆ ನಿಮ್ಮ SSLC ಏನಾದರೂ 80 ಮೇಲೆ ಆಗಿದ್ರೆ ಈ ಜಾಬಿಗೆ ಆರಾಮಾಗಿ ಅಪ್ಲೈ ಮಾಡೋಕೆ. ಓಕೆನಾ. ಯಾಕಂದರೆ ಇದು SSC GD ಥರ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ. ಹಾಗಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗಿ. ಓಕೆನಾ. ನಿಮಗೆ SSLC ಪರ್ಸೆಂಟೇಜ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಯಾವುದೇ ಥರ ಇಲ್ಲಿ ಏನಪ್ಪ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ. ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪ ಅಂದರೆ SSLC ಅಂಕಗಳ ಆಧಾರದ ಮೇಲೆ 1:10 ಅಂದರೆ ನಿಮಗೇನು ಒಂದು ಹುದ್ದೆಗೆ 10 ಜನ ಕರೀತಾರೆ. ಓಕೆ. 10 ಜನ ಕರೆದ ಅಭ್ಯರ್ಥಿಗಳ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ. ಓಕೆನಾ. ಅದೊಂದು ಇಂಪಾರ್ಟೆಂಟು. ಅದಾದಮೇಲೆ 13 ಹುದ್ದೆಗಳಿದ್ದರೆ 130 ಅಭ್ಯರ್ಥಿಗಳು ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಅಂದರೆ ಈ ಜಾಬಿಗೆ ಅಪ್ಲೈ ಮಾಡಿದರೆ ಏನಪ್ಪ ಅಂದರೆ ನಿಮಗೆ 13 ಹುದ್ದೆಗಳಿದಲ್ವ, ಹಾಗೆ ನಿಮಗೆ 13 ಹುದ್ದೆಗಳಂತೆ ಒಂದು ಹುದ್ದೆಗೆ 10 ಜನ ಅಂತೆ ನಿಮಗೆ 130 ಅಭ್ಯರ್ಥಿಗಳನ್ನು ಕರೀತಾರೆ. ಓಕೆ. ಇಂಟರ್ವ್ಯೂ ಒಳಗೆ ಯಾವ ಚೆನ್ನಾಗಿ ನೀವು ಏನೋ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಓಕೆ. ಅದಾದಮೇಲೆ ಡಾಕ್ಯುಮೆಂಟ್ ಎಲ್ಲ ಇಂಪಾರ್ಟೆಂಟ್. ಅದಾದಮೇಲೆ ಸಂದರ್ಶನ 10 ಅಂಕಗಳು ಏನಪ್ಪ ನಿಮಗೆ ಇಂಟರ್ವ್ಯೂ ಕೊಟ್ಟಿರ್ತಾರಲ್ವ ಅದರಲ್ಲಿ ನಿಮಗೆ 10 ಅಂಕಗಳು ನಿಮಗೆ ಇಲ್ಲಿ ಕೊಡಲಾಗುತ್ತೆ. ಓಕೆನಾ. ಸಂದರ್ಶನದಲ್ಲಿ 10 ಅಂಕಗಳ ಪರೀಕ್ಷೆ ನಡೆಸುತ್ತಾರೆ. ಓಕೆನಾ. ಕನ್ನಡ ಓದುವುದು, ಬರೆಯುವುದು ಮತ್ತು ಸಾಮಾನ್ಯ ಜ್ಞಾನವನ್ನು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅದಾದಮೇಲೆ ಅಂತಿಮ 3 ಅಂಕ ಏನಪ್ಪ ಸಂದರ್ಶನ ಅಂಕಗಳ ಆಧಾರದ ಮೇಲೆ ಅಂತಿಮ ಏನಪ್ಪ ಅಂದರೆ ಸೆಲೆಕ್ಷನ್ ಲಿಸ್ಟ್ ನಮಗೆ ಬಿಡ್ತಾ ಹೋಗ್ತಾರೆ. ಓಕೆನಾ. ಈಗ ಸೆಲೆಕ್ಷನ್ ಇಂಟರ್ವ್ಯೂ ಹೋದಾಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಅಲ್ಲಿ ಚೆಕ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂದರೆ ನಿಮಗೆ SSLC ಕಾರ್ಡ್ ಬೇಕು, SSLC ಮಾರ್ಕ್ಸ್ ಕಾರ್ಡ್ ಬೇಕು, SSLC ಪಾಸಿಂಗ್ ಸರ್ಟಿಫಿಕೇಟ್ ಬೇಕು, ಜಾತಿ ಪ್ರಮಾಣ SC ST ಕ್ಯಾಸ್ಟ್ ಇನ್ಕಮ್ಮು ನಿಮ್ಗೆ ಯಾವ ಕ್ಯಾಟಗರಿ ಇರುತ್ತೆ ಆ ಕ್ಯಾಟಗರಿದು ಕ್ಯಾಸ್ಟ್ ಇನ್ಕಮ್ ಬೇಕು. ಆಮೇಲೆ ನಿಮ್ಮದು ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಅಂಗವಿಕಲತೆ ಇದ್ದರೆ ಅದು ಬೇಕು, ಸಮಾಜ ಸೇವೆ ಪ್ರಮಾಣ ಪತ್ರ ಇದ್ದಲ್ಲಿ ಅದು ಬೇಕು, ವಿಧವಾ ವಿಜೇತ ಕಾರ್ಮಿಕ ಪ್ರಮಾಣ ನೀವು ಆಗಿದ್ರೆ ಅದು ಬೇಕು. ಆಮೇಲೆ NCC ಅಲ್ಲಿ ನೀವೇನೇ ಕಂಡಕ್ಟ್ ಮಾಡಿದ್ರೆ ಅದು ಕೂಡ ನಿಮಗೆ ಇಲ್ಲಿ ಪತ್ರ ಬೇಕಾಗುತ್ತೆ. ಓಕೆನಾ. ಅದಾದ ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಏನು ಅಪ್ಲೋಡ್ ಮಾಡೋಕ್ಕಪ್ಪ ಅಪ್ಲಿಕೇಶನ್ ಹಾಕುವಾಗಂದರೆ ನಿಮ್ಮದು ಫೋಟೋ ಅಪ್ಲೋಡ್ ಮಾಡಲೇ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಏನಪ್ಪ ಅಂದರೆ ಸಹಿ ಕೂಡ ಇಲ್ಲಿ ಕಂಪಲ್ಸರಿ ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ. ಇದು ಅಪ್ಲೈ ಲಿಂಕ್ ಅಫಿಷಿಯಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಅಫಿಷಿಯಲಾಗಿ ಅಪ್ಲೈ ಮಾಡ್ಬೋದು. ನಿಮಗೇನು ಅಪ್ಲೈ ಮಾಡೋಕ್ಕಲ್ಲಪ್ಪ ನಾನು ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡಿ ನಾವು ಯಾವ ಥರ ಅಪ್ಲೈ ಮಾಡೋಕ್ಕೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಇಲ್ಲಾಂದರೆ ನಾನು ಕೂಡ ನಿಮ್ಮ ಅಪ್ಲಿಕೇಶನ್ ನಾನು ಹಾಕಿ ಕೊಡ್ತೀನಿ. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ವೆಬ್ಸೈಟ್ ಕೊಟ್ಟಿರ್ತೀನಲ್ವ ಇಲ್ಲಿ ಕ್ಲಿಕ್ ಓಪನ್ ಮಾಡಾದ್ಮೇಲೆ ಏನಪ್ಪ ಅಂದರೆ ರಿಜಿಸ್ಟರ್ ಅಂತ ಇರುತ್ತೆ. ಫಸ್ಟ್ ನೀವು ಮೊಬೈಲ್ ನಂಬರ್ ಇಮೇಲ್ ಹಾಕಿ ರಿಜಿಸ್ಟರ್ ಆದಮೇಲೆ ನಿಮ್ಮದು ಲಾಗಿನ್ ಆದಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ SSLC ಮಾರ್ಕ್ಸ್ ಕಾರ್ಡು, ನಿಮ್ಮದು ಅಡ್ರೆಸ್ಸು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಕ್ಯಾಸ್ಟ್ ಇನ್ಕಮ್ಮು ಎಲ್ಲ ನಂಬರ್ ಹಾಕಿ ನೀವಪ್ಪ ಲಾಗಿನ್ ಏನಪ್ಪ ಅಂದರೆ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅಮೌಂಟ್ ಪೇ ಮಾಡಿ ಸಬ್ಮಿಟ್ ಮಾಡಿ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈ ಥರ ಅಪ್ಲೈ ಮಾಡೋಕೆ ನಿಮ್ಗೆ ಅಪ್ಲೈ ಮಾಡೋಕೆ ಗೊತ್ತಾಯಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಈಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಮುಖ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ ಆದಿನ ಅರ್ಜಿ ಸಲ್ಲಿಸಬೇಕಾದ್ರೆ ಅಂಚೆ ಮೂಲಕ ಅರ್ಜಿ ಏನಪ್ಪ ಯಾವುದೇ ಥರ ಪೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದಿನ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬೇಕು. ಓಕೆನಾ. ತಪ್ಪು ಮಾಹಿತಿ ನೀಡಿದರೆ ಅಭ್ಯರ್ಥಿಗಳು ಏನಪ್ಪ ಅಂದರೆ ರಿಜೆಕ್ಟ್ ಆಗ್ತಾರೆ. ಅದೊಂದು. ಆಮೇಲೆ ನೈತಿಕ ದುರ್ಮಾರ್ಗ ಅಪರಾಧ ಕಂಡು ಬಂದಲ್ಲಿ ಅದು ಏನಪ್ಪ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಆಮೇಲೆ ಏನಪ್ಪ ಏನಾದರೂ NOC ಹೊಂದಿದ್ದರೆ ಏನಪ್ಪ ಅಂದರೆ ಅದು ರಿಜೆಕ್ಟ್ ಆಗುತ್ತೆ. SSLC ಅಂಕಗಳು CGP ಗ್ರೇಡಲ್ಲಿ ಅಂಕ ಪರಿವರ್ತನೆ ಸಂಬಂಧಿಸಬೇಕು. ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ವ SSLC ಅಂಕಗಳು CGPA ಗ್ರೇಡ್ ಅಥವಾ ಗ್ರೇಡಲ್ಲಿದ್ದರೆ ಅಂಕಗಳಾಗಿ ಪರಿವರ್ತಿಸಬೇಕು. ಏನಪ್ಪ ನಿಮ್ದು ಏನೋ CBC ಆಗಿದ್ರೆ ನಿಮ್ಮದು ಗ್ರೇಡ್ ಒಳಗೆ ಇರುತ್ತೆ. ಓಕೆನಾ. ಹಾಗಾಗಿ ನೀವೇನಪ್ಪ ಅಂದರೆ ಗ್ರೇಡ್ ಒಳಗೆ ಹಾಕ್ಬೇಡಿ. ಗ್ರೇಡ್ ಒಳಗೆ ಹಾಕ್ಬೇಡಿ. ಆ ಥರ ಹಾಕಬೇಕಪ್ಪ ಅಂದರೆ ನೀವು ಪರ್ಸೆಂಟೇಜ್
ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕು. ಓಕೆನಾ? ಏನಪ್ಪಾ ಅಂದ್ರೆ ನಿಮ್ಮ CGPA ಇಂಟು 100 ಹಾಕಿ ಪರ್ಸೆಂಟೇಜ್ ಬರುತ್ತೆ. ಓಕೆ, ಅದು ಮೀಸಲಾತಿ ಪಡೆಯಲು ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಕೊನೆಯ ದಿನಾಂಕದೊಳಗೆ ಇರಬೇಕು. ಓಕೆನಾ? ಏನಪ್ಪಾ ಅಂದ್ರೆ ನೀವು ಮೀಸಲಾತಿ ಬರಬೇಕಪ್ಪ ಅಂದ್ರೆ ನಿಮ್ದು ಎಕ್ಸ್ಪೈರ್ ಸರ್ಟಿಫಿಕೇಟ್ನ ಯಾವುದೇ ಥರ ಇಲ್ಲ ಆ ಪ್ರಮಾಣ ಮಾಡಲೇಬಾರ್ದು. ಓಕೆ, ಅದಾದಮೇಲೆ ತಾಂತ್ರಿಕ ದೋಷ ಕಂಡು ಬಂದರೆ ಏನಪ್ಪಾ ಅಂದ್ರೆ ಈ ವೆಬ್ಸೈಟ್ಗೆ ನೀವು ಮೇಲ್ ಮಾಡಬೇಕು. ಓಕೆನಾ? ಏನಾದರೂ ನಿಮಗೆ ಪ್ರಾಬ್ಲಮ್ ಅಂದರೆ ಇದಕ್ಕೆ ಮೇಲ್ ಮಾಡಬೇಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಏನಪ್ಪ ನೀವು ಇಂಟರ್ವ್ಯೂ ಹೋಗ್ತಿರಲ್ವಾ, ಜಸ್ಟ್ ನಾನು ಈ ಥರ ಕ್ವಶನ್ ಬರಬ ಅಂತ ಎಲ್ಲ ನೋಡ್ಕೊಂಡು ಇಲ್ಲಿ ಕೊಟ್ಟಿದ್ದೇನೆ. ನೀವು ಒನ್ ಟೈಮ್ ಕೂಡ ನೋಡ್ಕೊಬೋದು. ನಿಮ್ಮ ಪರೀಕ್ಷೆ ಇದೆಯಾ, ನೇರವಾಗಿ SSLC ಸಂದರ್ಶನ ಏನು ಕೇಳ್ತಾರೆ, ನಾನು ಬೇರೆ ಜಿಲ್ಲೆ ಅರ್ಜಿ ಸಲ್ಲಿಸಬಹುದೇ, ಇದಕ್ಕೆ ಎಲ್ಲ ನಿಮಗೆ ಡೌಟ್ ಇರುತ್ತಲ್ಲ, ಅದನ್ನು ಇದನ್ನ ಪರೀಕ್ಷೆ ಇದೆ ಅಂತ ಇದು ಪರೀಕ್ಷೆ ಇಲ್ಲ. ಸಂದರ್ಶನದಲ್ಲಿ ಏನು ಕೇಳುತ್ತಾರೆ, ಕನ್ನಡ ಓದೋದು ಬರೆಯೋದು ಮತ್ತು ಸಾಮಾನ್ಯ ಜ್ಞಾನ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ಅದಾದಮೇಲೆ ನಾನು ಬೇರೆ ಜಿಲ್ಲೆಯನ್ನು ಅರ್ಜಿ ಸಲ್ಲಿಸಬಹುದು, ಎಷ್ಟು ನೀವು ಅರ್ಜಿ ಸಲ್ಲಿಸಬಹುದು. ಸಂದರ್ಶನ ಎಲ್ಲಿ ನಡೆಯುತ್ತೆ ಅಂದರೆ ಚಾಮರಾಜನಗರದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸಂತ ನ್ಯಾಯಾಧೀಶರ ಕಚೇರಿಯಲ್ಲಿ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಆಮೇಲೆ ಪ್ರಯಾಣ ಭರ್ತಿ ಸಿಗುತ್ತಾ ಅಂದರೆ ಇಲ್ಲ, ಯಾವುದೇ ಥರ ನಮಗೆ ಟ್ರಾನ್ಸ್ಪರೆಂಟ್ ಅಮೌಂಟ್ ಕೂಡ ಸಿಗೋದಿಲ್ಲ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಆಮೇಲೆ ಅರ್ಜಿ ಶುಲ್ಕ ರಿಫಂಡ್ ಆಗುತ್ತದೆ. ಯಾವುದೇ ಥರ ನಿಮಗೆ ಅರ್ಜಿ ಶುಲ್ಕ ರಿಫಂಡ್ ಆಗೋದಿಲ್ಲ. ಓಕೆನಾ? ಇದು ಯಾವುದೇ ಥರ RRB ಡಿಪಾರ್ಟ್ಮೆಂಟ್ ಅಲ್ಲ. ಅದಾದ್ಮೇಲೆ ನಾನು ಅಂಗವಿಕಲ ಅಭ್ಯರ್ಥಿ, ನನಗೆ ಮೀಸಲಾತಿ ಇದೆ. ಹೌದು, ನಿಮಗೆ 13ನೇ ಹುದ್ದೆ ದೃಷ್ಟಿ ಮಾಧ್ಯ ಅಂಗವಿಕಲಕ್ಕೆ ನಿಮಗೆ ಏನಪ್ಪಾ ಅಂದ್ರೆ ನಿಮಗೆ ಮೀಸಲಾತಿ ಇದೆ. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಪ್ಪ ಅಂದ್ರೆ ಇದು ಅಫಿಷಿಯಲ್ ಆದ ಇಮೇಲ್ ನಿಮ್ಗೆ ಏನು ತೊಂದರೆ ಬಂದ್ರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಅಫಿಷಿಯಲ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡೋದು. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಯಾವ ತರ ನೀವು ಇಂಟರ್ವ್ಯೂಗೆ ಸೆಲೆಕ್ಷನ್ ಆದ್ರೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಅಡ್ರೆಸ್ ಬರುತ್ತೆ, ಅದ್ರ ಮುಖಾಂತರ ಹೋಗ್ಬೋದು. ನಿಮ್ಗೆ ಏನು ಬರಲಿಲ್ಲಪ್ಪ ಅಂದ್ರೆ ಇದೇನು ಸೆಲೆಕ್ಷನ್ ಆಗಿದ್ರೆ ಇಲ್ಲಿಂದ ಪ್ರಧಾನ ಜಿಲ್ಲೆ ಮತ್ತು ಸಂತ ನ್ಯಾಯಾಧೀಶರ ಕಚೇರಿ, ಚಾಮರಾಜನಗರ ಜಿಲ್ಲೆಯ ನ್ಯಾಯಾಲಯ, ಚಾಮರಾಜನಗರ 571313 ಇದು ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ ಅಡ್ರೆಸ್ ಆಗಿರುತ್ತೆ. ಇದ್ರ ಮುಖಾಂತರ ನೀವು ಇಂಟರ್ವ್ಯೂ ಕೊಡ್ತಾ ಹೋಗ್ಬೋದು. ಓಕೆನಾ? ಇದಿಷ್ಟು ಏನಪ್ಪಾ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹೈಕೋರ್ಟ್ ನಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ SSLC ಪಾಸ್ ಆಗಿ ಹುದ್ದೆಗಳಲ್ಲಿ ಖಾಲಿ ಇದೆ. ಓಕೆನಾ? ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.